ದರ್ಶನ್ ಹೊಡೆದಿದ್ದಲ್ಲ, ಅದು ನಾಯಿ ದಾಳಿ. ಹೊಸ ಆಯಾಮ ಕೊಟ್ಟ CV ನಾಗೇಶ್ ವಾದ. ಬೆಂಗಳೂರಿಗೆ ಎಂಟ್ರಿ ಕೊಟ್ಟೇ ಬಿಡ್ತಾನ ದರ್ಶನ್. ಜೈಲಿನಲ್ಲಿ ದರ್ಶನ್ಗೆ ಕಾಡ್ತಿದ್ಯಾ ಭೂತ ಭಯ? ಕೊಲೆ ತನಿಖೆಯಲ್ಲೇ ಪೊಲೀಸರ ಸಂಚಿದೆಯಾ? CV ನಾಗೇಶ್ ವಾದಕ್ಕೆ ಸಿಗುತ್ತಾ ಜಯ? ಸಿಎಂ ರಾಜೀನಾಮೆ ಕೂಗು ಬೆನ್ನಲ್ಲೇ ನಾಯಕರ ಮೀಟಿಂಗ್. ಮತ್ತೆ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಭೇಟಿ. ಇತ್ತ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನೋ ಘೋಷಣೆ. ಮುಮ್ತಾಜ್ ಅಲಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್. ಬ್ಲಾಕ್ ಮೇಲ್ಗೆ ಹೆದರಿದ್ರ ಮೊಹಿದ್ದೀನ್ ಬಾವಾ ಸಹೋದರ. ಫಲ್ಗುಣಿಯಲ್ಲಿ ಮುಂದುವರೆದ ಶೋಧ. ಬೀದರ್ನಲ್ಲಿ 3 ಕೋಟಿಗೂ ಅಧಿಕ ಮೌಲ್ಯದ ಗಾಂಜಾ ಸೀಸ್. ಹೊಲದಲ್ಲಿತ್ತು 350 ಕೆಜಿಯ ಅಮಲು. ಮಂಠಾಳ ಠಾಣೆಯಲ್ಲಿ ಪ್ರಕರಣ ದಾಖಲು. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ದರ್ಶನ್ ಪರವಾಗಿ ವಾದ ಮಂಡಿಸೋರು ಯಾರು, ವಕೀಲರು ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ನಮಗೆ ಸಿಕ್ಕ ಮಾಹಿತಿ, ಆಗ ಈ ಪ್ರಕರಣದಲ್ಲಿರುವ ಗಂಭೀರತೆಯನ್ನ ಅರಿತು ಅನೇಕ ವಕೀಲರು ಹಿಂದೇಟನ್ನ ಹಾಕ್ತಾ ಇದ್ರು. ಈ ಪ್ರಕರಣವನ್ನ ದರ್ಶನ್ ಪರವಾಗಿ ಕೈಗೆತ್ತುಕೊಂಡು ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡಿಸ್ಲಿಕ್ಕೆ ಅಂತ ಹೇಳಿ. ಆದ್ರೆ ಯಾವಾಗ ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಆ ದಿನ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮದಲ್ಲೂ ಕೂಡ ಚರ್ಚೆ ಆಗಿತ್ತು. ಅನೇಕ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ವಕೀಲರು ಕೂಡ ಭಾಗಿಯಾಗಿದ್ರು. ಎಲ್ಲರ ಅಭಿಪ್ರಾಯ, ಈ ಚಾರ್ಜ್ ಶೀಟ್ನ ಅಂಶಗಳನ್ನು ಗಮನಿಸಿದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿಗಳಿಗೆ ಅನಾಯಾಸವಾಗಿ ಮುಂದಿನ ಕೆಲ ದಿನಗಳಲ್ಲಿ ಬೇಲ್ ಸಿಗುವ ಸಾಧ್ಯತೆ ಇದೆ. ಕೇವಲ ಬೇಲ್ ಮಾತ್ರ ಅಲ್ಲ, ಪ್ರಕರಣದಲ್ಲಿ ಎಷ್ಟೆಲ್ಲ ಗಂಭೀರ ಆರೋಪ ಇದೆಯಲ್ಲ, ಅದರಿಂದ ಸ್ವಲ್ಪ ಅನಾಯಾಸವಾಗಿ, ಪೂರ್ತಿ ಅಲ್ಲ, ಸ್ವಲ್ಪ ಅನಾಯಾಸವಾಗಿ ಆಚೆ ಬರುವ ಸಾಧ್ಯತೆಗಳು ಕೂಡ ಇದೆ ಅನ್ನೋ ವಿಶ್ಲೇಷಣೆ ಆಗಿತ್ತು. ನಿನ್ನೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ CV ನಾಗೇಶ್ ಅವರ ವಾದ. ದರ್ಶನ್ ಪರವಾಗಿ ಈ ಕೇಸನ್ನ ವಕಾಲತ್ತು ವಹಿಸಿರುವ CV ನಾಗೇಶ್ ಅವರ ವಾದವನ್ನ ಗಮನಿಸಿದ ನಂತರದಲ್ಲಿ ನಿನ್ನೆಯಿಂದ ಚರ್ಚೆ ಆಗ್ತಾ ಇರೋದು, ಬೇಲ್ ಸಿಕ್ಕೇ ಬಿಡುತ್ತಾ ದರ್ಶನ್ಗೆ? ಚಾರ್ಜ್ ಶೀಟ್ನಲ್ಲಿರುವ ಅನೇಕ ಲೋಪದೋಷಗಳನ್ನ ಮುಂದಿಟ್ಟು ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಗಳನ್ನ, ವಾದವನ್ನ ಮಂಡಿಸಿದ್ದಾರೆ CV ನಾಗೇಶ್ ಅವರು. ಹಾಗಾದ್ರೆ ಅಷ್ಟು ಸಲೀಸಾಗಿ ಹೋಗ್ಬಿಡುತ್ತಾ ದರ್ಶನ್ ಅವರಿಗೆ ಬೇಲ್ ಸಿಗೋದು, ಈ ಪ್ರಕರಣದಿಂದ ಮುಕ್ತರಾಗೋದು ಅನ್ನೋ ಚರ್ಚೆ ಪ್ರಾರಂಭವಾಗಿದೆ. ಈ ವಿಚಾರವಾಗಿ ಎದ್ದಿರುವ ಅನೇಕ ಪ್ರಶ್ನೆಗಳು, ಅದರಲ್ಲೂ ನೇರವಾಗಿ ತನಿಖಾಧಿಕಾರಿಗಳ ಕಡೆಗೆ ಬೊಟ್ಟು ಮಾಡಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ CV ನಾಗೇಶ್ ಅವರು. ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಸರ್ ಇದ್ದಾರೆ, ವಕೀಲರಾದ ವಾಸುದೇವರಾವ್ ಕಶ್ಯಪ್ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ ಮೋಹನ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಾಯ್ನ್ ಆಗ್ತಾರೆ ಮೈಸೂರಿನಿಂದ. ಹಾಗೆ ರಾಜಕೀಯ ವಿಶ್ಲೇಷಕರು, ಇವತ್ತು ರಾಜಕೀಯ ಅಲ್ಲ, ಈ ಪ್ರಕರಣದ ಆಗು ಹೋಗುಗಳನ್ನ ಗಮನಿಸಿರ್ತಕ್ಕಂಥ ವಿಶ್ಲೇಷಕರಾದ ಶಶಿಕಾಂತ್ ಯಡ್ರಳ್ಳಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ವಾಸುದೇವ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ.